ಹಾಯ್ ಫ್ರೆಂಡ್ಸ್, ನಾವೆಲ್ಲ ಹೊರಟಿದ್ದೀವಿ ಸಕಲೇಶ್ಪುರ ಕಡೆಗೆ. ಮನೆಯಲ್ಲಿ ಕುತ್ಕೊಂಡು ಸಾಕಾಗಿ ಮಾಮೂಲಿ ಡೈಲಿ ಕೆಲಸ ಇದ್ದೇ ಇರುತ್ತೆ ಅಂತೇಳಿ ಒಂದು 2 ಡೇಸ್ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಸಕಲೇಶ್ಪುರ ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ಸಾಗರ್ ಡ್ರೈವ್ ಮಾಡ್ತಿದ್ದಾರೆ. ಹಂಗೆ ಹೊಟ್ಟೆ ಹಸಿತಿತ್ತು, ಅಲ್ಲೇ ಬರ್ಗರ್ ಕಿಂಗ್ ಇತ್ತು, ಅಲ್ಲಿ ಹೋಗಿ ಕಾಫಿ ಕುಡಿದ್ವಿ. ಹಾಗೆ ಬರ್ಗರು ಸ್ನ್ಯಾಕ್ಸು ತೊಗೊಂಡು ತಿನ್ಕೊಂಡು ಅಲ್ಲಿಂದ ರೂಮ್ ಕಡೆ ಹೊರಟ್ವಿ. ಅಲ್ಲಿ ರೆಸಾರ್ಟ್ಗೆ ಹೋಗಿ ನೋಡಿ, ಇದು ನಮ್ಮ ರೆಸಾರ್ಟು ರೂಮ್. ಅದು ನೆಕ್ಸ್ಟು ಹೋದ್ಮೇಲೆ ಪೂಲ್ನಲ್ಲಿ ಎಂಜಾಯ್ ಮಾಡಿಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ನೈಟ್ ಊಟ ಗೀಟ ಮಾಡಿಕೊಂಡು ಚೆನ್ನಾಗಿ ಹಂಗೆ ಅಲ್ಲೇ ಗೇಮ್ ಸೆಂಟರ್ ಇತ್ತು, ಅಲ್ಲೇ ಲೈಟಾಗಿ ಶಟಲ್ ಕಾಕು ಮತ್ತು ಕ್ರಿಕೆಟ್ ಕೂಡ ಆಡಿಕೊಂಡು ಇವತ್ತಿನ ಕತೆ ಮುಗಿಸಿದ್ವಿ. ಮತ್ತೆ ಬೆಳಿಗ್ಗೆ ಎದ್ದು ಅಲ್ಲೇ ಕಾಫಿ ಎಸ್ಟೇಟಲ್ಲಿ ಒಂದು 1 ಅವರ್ ಜಸ್ಟ್ 1.5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಥರ ಹೋಗಿ ಆರಾಮಾಗಿ ವಾಕ್ ಥರ ವಾರ್ಮಪ್ ಥರ ಆಯಿತು. ಓಡಾಡಿಕೊಂಡು ಚೆನ್ನಾಗಿತ್ತು. ಕಾಫಿ ಮತ್ತು ಮೆಣಸು ಎಸ್ಟೇಟ್ ಅದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಇದು ಸಕಲೇಶ್ಪುರದ ಹತ್ರ ಇರೋ ರೆಸಾರ್ಟ್ ಇದು. ತುಂಬ ಚೆನ್ನಾಗಿದೆ. ಅವ್ರದ್ದೇನೆ ರೆಸಾರ್ಟ್ ಅವ್ರದ್ದೇನೆ ಇದೆಲ್ಲ ಫುಲ್ ಲ್ಯಾಂಡ್ ಕೂಡ 36 ಎಕರ್ಸಲ್ಲಿತ್ತು. ತುಂಬ ಚೆನ್ನಾಗಿತ್ತು. ನಾವು ಹೋಗಿ ಒಂದು 1/2 ಅವರ್ ಬಂದ್ವಿ. ಬರ್ತಿದ್ದಂಗೆ ಟಿಫನ್ ರೆಡಿಯಾಗಿತ್ತು. ಪೂರಿ ಮತ್ತು ಅವಲಕ್ಕಿ ಉಪ್ಪಿಟ್ಟು ಚೆನ್ನಾಗಿ ತೊಗೊಂಡ್ವಿ. ಅಲ್ಲಿಂದ ಆಚೆ ಬಂದು ಅಲ್ಲೇ ಜಾರ್ ಸೋಡಾ ಅಂತ ಮಾಡ್ತಿದ್ರು, ಎಲ್ಲ ಚೆನ್ನಾಗಿ ಕುಡಿದು ನಾನು, ಸಾಗರ್ ಮತ್ತು ನಮ್ಮ ಡಾಕ್ಟ್ರು ಚೆನ್ನಾಗಿ ಕುಡಿದ್ವಿ. ನಾವು ಫಸ್ಟ್ ಟೈಮ್ ಕುಡಿತಿದ್ದು, ನಾನಂತೆ ಎಸ್ಪೆಷಲಿ ಚೆನ್ನಾಗಿ ಕುಡಿದ್ವಿ. ಅಲ್ಲಿಂದ ಮತ್ತೆ ರೆಸಾರ್ಟ್ಗೆ ಹೋಗಿ ಮತ್ತೆ ಪೂಲಲ್ಲಿ ಒಂದು 1 ಅವರ್ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ನಾವು ಧರ್ಮಸ್ಥಳದ ಕಡೆ ಹೊರಟ್ವಿ. ನೋಡಿ, ಧರ್ಮಸ್ಥಳದಲ್ಲಿ ತುಂಬ ರಶ್ ಇದ್ದ ಕಾರಣ ಇಲ್ಲಿ ತುಂಬ ಲೇಟ್ ಆಯಿತು. ಹಂಗೆ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಎಲ್ಲರೂ ಮತ್ತೆ ಮನೆ ಕಡೆ ಹೊರಟ್ವಿ. ಇಷ್ಟೇ ಈ ಲಾಗು. ಓಕೆ, ಬಾಯ್.